ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 26ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಮೊದಲನೇ ದಿವಸ ಇದು. ಈ ತಿಥಿ ಈ ದಿನ ರಾತ್ರಿ 11:50 ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:11 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 12:21 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:36 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:30 ಅಪರಾಹ್ನ 4:57 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:03 ಹಾಗೆ ಮಧ್ಯಾಹ್ನ 12:55 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:17. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು, ಅರ್ಥಾತ್ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಇನ್ನು ಸಂಗೀತ, ನೃತ್ಯ, ಒಂದು ಗ್ಲಾಮರ್ ಆಗಲಿ, ಲೈಂಗಿಕತೆ ಆಗಲಿ, ವಿವಾಹ ಆಗಲಿ, ಫಲವತ್ತತೆ ಆಗಲಿ, ಇದಕ್ಕೆಲ್ಲ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವಂಥ ಹಲವಾರು ಸನ್ನಿವೇಶಗಳು ನಿಮಗೆ ಎದುರಾಗುತ್ತೆ. ಹಾಗೆ ಒಂದು ಪ್ರಣಯಕ್ಕೆ, ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬಹಳ ಚೆನ್ನಾಗಿ ಈಡೇರಿಸಿಕೊಳ್ಳುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಮನರಂಜನೆಗೂ ಕೂಡ ಈ ದಿನ ಬಹಳ ಅನುಕೂಲಕರವಾಗಿದೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಶನಿ ಹೋರಾದಲ್ಲಿ ನೀವು ನಿಮ್ಮ ವ್ಯವಹಾರಗಳನ್ನು ಆರಂಭ ಮಾಡಿದ್ರೆ. ಅದೇ ರೀತಿ
ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಅದು ನಿಮ್ಮ ಪ್ರಯತ್ನದಿಂದ ನಿಮ್ಮ ಪರವಾದಂತಹ ಒಂದು ಫಲಿತಾಂಶ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:19 ಅಪರಾಹ್ನ 5:16 ಹಾಗೆ ರಾತ್ರಿ 11:27 ರಾತ್ರಿ 12:30 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:35 ಬೆಳಿಗ್ಗೆ 11:32 ಇನ್ನು ಸಂಜೆ 5:16 ಸಂಜೆ 6:15 ಹಾಗೆ ರಾತ್ರಿ 12:30 ರಾತ್ರಿ 1:32 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಇದೆಯಲ್ಲ, ಇದು ಕೂಡ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಖರೀದಿ ಮಾಡುವಂಥವ್ರಿಗಾಗಲಿ ತುಂಬ ಅನುಕೂಲತೆಗಳು ಇರುವಂಥ ಸಮಯ. ಫಲಿತಾಂಶ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಹೀಗೆ ಯಾವುದೇ ರೀತಿಯ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ತುಂಬ ಲಾಭ ಇದೆ. ಇದು ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಹಾಗೆ ಅಪರಾಹ್ನ 3:22 ಅಪರಾಹ್ನ 4:19 ಇನ್ನು ರಾತ್ರಿ 10:24 ರಾತ್ರಿ 11:27 ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಅನುಕೂಲಕರವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರವಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು ಈ ಸಂದರ್ಭ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ ಅಥವಾ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ಸಂದರ್ಭಗಳನ್ನಾಗಲಿ ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಫಲಿತಾಂಶಗಳು ಸರಿಯಾಗಿ ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 12:30 ಮಧ್ಯಾಹ್ನ 1:27 ಹಾಗೆ ರಾತ್ರಿ 7:16 ರಾತ್ರಿ 8:19 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗಾಗಿ ಆಯಾ ದಿನದಲ್ಲಿ ಶುಭ ಗಳಿಗೆಗಳು ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ನೀವು ನೋಡ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿದಿನ ಪಂಚ ಅಂಗಗಳನ್ನು ನೀವು ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಸಮಯವನ್ನು ಹಾಗೆ ಇವುಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಬೇಕು. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ, ಅಂದರೆ ಆ ಉತ್ತಮವಾದಂಥ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದನ್ನಾಗಲಿ ಮಾಡಿಕೊಂಡ್ರೆ ನಿಮ್ಮ ಉದ್ದೇಶಗಳು ಸಫಲವಾಗುತ್ತೆ. ನೀವು ಕೈ ಹಿಡಿದಂತಹ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಮನಸ್ಸಿಗೂ ಕೂಡ ತುಂಬ ಸಮಾಧಾನ ಸಿಕ್ಕುವಂಥ ಸಂದರ್ಭ ಇದು. ಹಾಗಾಗಿನೇ ನಮ್ಮ ಹಿರಿಯರು ಹೇಳಿರುವಂತೆ ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು. ನಮ್ಮ ಪ್ರಯತ್ನಗಳು ಯಶಸ್ವಿಯಾದಂಥ ಫಲಿತಾಂಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ನಾವು ಪ್ರತಿನಿತ್ಯ ಅನುಸರಣೆ ಮಾಡಬೇಕು. ಇದು ಪಂಚಾಂಗವನ್ನು ಕೇಳಿಸ್ಕೊಳ್ಳುವಂಥದ್ದೇ ಮಹಾಪುಣ್ಯದ ಕೆಲಸ. ಅದನ್ನು ತಾವೆಲ್ಲರೂ ಕೂಡ ಪ್ರತಿನಿತ್ಯ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ಈ ದಿನ ನಾವು ಒಂದು ವಿಶೇಷ ಮಾಹಿತಿಯನ್ನು ನೋಡೋಣ. ಇಲ್ಲಿ ಕುಜ ಮತ್ತು ಶುಕ್ರ ಈ ಎರಡೂ ಗ್ರಹಗಳು ಕೂಡ ಈ ಸಂದರ್ಭದಲ್ಲಿ ಧನುರಾಶಿಯಲ್ಲಿದೆ. ಹಾಗಾಗಿ ಜನವರಿ 18ನೇ ತಾರೀಕು ಶುಕ್ರ ಧನುರಾಶಿಗೆ ಪ್ರವೇಶ ಮಾಡಿರುವಂಥವನು. ಹಾಗಾಗಿ ಕುಜನ ಜೊತೆಯಲ್ಲಿ ಶುಕ್ರ ಇದ್ದಾನೆ. ಇಲ್ಲಿ ಕುಜನಿಗೆ ಶುಕ್ರ ತಟಸ್ಥನಾಗಿದ್ದರೆ ಶುಕ್ರನಿಗೂ ಕೂಡ ಕುಜ ತಟಸ್ಥನಾಗಿರ್ತಾನೆ. ಹಾಗಾಗಿ ಒಂದು ಜಾತಕದಲ್ಲಿ ಶನಿ ಮತ್ತು ಕುಜ ಇಬ್ಬರ ಯುತಿಯಿಂದ ಯಾವ ಸಮಸ್ಯೆಗಳಿದೆಯೋ ಅದೇ ರೀತಿಯಲ್ಲಿ ಕುಜ ಮತ್ತು ಶುಕ್ರ ಇವರ ಯುತಿಯಿಂದಲೂ ಕೂಡ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ಈ ಕುಜ ಮತ್ತು ಶುಕ್ರರು ಈ ಸಂದರ್ಭದಲ್ಲಿ ಧನುರಾಶಿಯಲ್ಲಿದ್ದರೆ ಅಥವಾ ನಿಮ್ಮ ಜಾತಕದಲ್ಲಿ ಏನಾದರೂ ಕುಜ ಶುಕ್ರರ ಯುತಿ ಏನಾದರೂ ಇದ್ದರೆ, ಅಂದರೆ ಅವರಿಬ್ಬರು ಜೊತೆಯಲ್ಲಿದ್ದರೆ
ಇಲ್ಲಿ ಬಹಳ ವಿಶೇಷವಾಗಿ ಕೆಲವು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಕುಜ ಮತ್ತು ಶುಕ್ರ ಇವರಿಬ್ಬರನ್ನ ಸೆಕ್ಸುಯಲ್ ಪಾರ್ಟ್ನರ್ಸ್ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ಗ್ರಹಗಳು ಒಟ್ಟಿಗೆ ಸೇರಿರುವಾಗ ಸಾಮಾನ್ಯವಾಗಿ ಕಾಮ ಬಯಕೆಗಳು ಹೆಚ್ಚಾಗಿರುತ್ತೆ, ಪರಸ್ಪರ ಆಕರ್ಷಣೆ ಇರುತ್ತೆ. ಹಾಗಾಗಿನೇ ಈ ಲವ್ ಮ್ಯಾರೇಜಸ್ ಅಂಥದ್ದಾಗಲಿ ಅಥವಾ ಈ ಪ್ರೀತಿ ಪ್ರೇಮದ ಅಂಕುರಾರ್ಪಣ ಆಗುವಂಥದ್ದು ಈ ಎರಡೂ ಗ್ರಹಗಳ ಯುತಿ ಇದ್ದಾಗ. ಈ ಸಂದರ್ಭದಲ್ಲಿ ಬಹಳಷ್ಟು ಈ ಪ್ರೇಮ ಪ್ರಕರಣಗಳು ಉದ್ಭವ ಆಗುವಂಥದ್ದು ಅಥವಾ ಈ ಪ್ರೇಮಿಗಳು ಪರಸ್ಪರ ಆಕರ್ಷಣೆಗೆ ಒಳಗಾಗುವಂಥದ್ದು ಅಥವಾ ತಮ್ಮ ಬಯಕೆಗಳನ್ನು ತೀರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಯತ್ನ ಪಡುವಂಥದ್ದು ಇದೆ. ಹಾಗಾಗಿ ಕೆಲವೊಮ್ಮೆ ಇದು ವೈಲೇಷನ್ಗೆ ತಿರುಗುವಂಥದ್ದು, ಅಂದರೆ ಪರಸ್ಪರ ದ್ವೇಷ, ಅಸೂಯೆ, ಹೊಡೆದಾಟ, ಬಡಿದಾಟ ಅಥವಾ ಈ ಪ್ರೇಮಿಗಳ ಮಧ್ಯೆನೇ ಈ ದ್ವೇಷ ವೈಷಮ್ಯಗಳು ಹೆಚ್ಚಾಗಿ ಮಾತಿಗೆ ಮಾತು ಬೆಳೆದು ಎಲ್ಲೋ ಒಂದು ಕಡೆ ಕೊಲೆ ಅಂತ ಅಪರಾಧಗಳು ಕೂಡ ಆಗುವಂಥದ್ದು ಇದೆ. ಮೊನ್ನೆ ನಡೆದಂತಹ ಒಂದು ಕೊಲೆಯ ಪ್ರಸಂಗವೂ ಕೂಡ ಇದೇ ಕಾರಣಕ್ಕಾಗಿ ಆಗಿರುವಂಥದ್ದು. ಮೇಲುಕೋಟೆಯಲ್ಲಿ ನಡೆದಂತಹ ಒಂದು ಪ್ರಕರಣ ತಮಗೆಲ್ಲರಿಗೂ ಗೊತ್ತಿರಬಹುದು. ಹಾಗಾಗಿ ಈ ಕುಜ ಮತ್ತು ಶುಕ್ರರು ಸೇರಿರುವಂತಹ ಜಾತಕದಲ್ಲಿ ಅನಗತ್ಯವಾದಂತಹ ಈ ಪ್ರೀತಿ ಪ್ರೇಮದ ಪ್ರಪೋಸಲ್ಗಳು ಸದಾ ಕಾಲ ಬರ್ತಾ ಇರುತ್ತೆ. ಹಾಗಾಗಿನೇ ವೈಯಕ್ತಿಕ ಜೀವನದಲ್ಲಿ ವಿನಾಕಾರಣ ಸಮಸ್ಯೆಯನ್ನು ಕೊಡುವಂಥದ್ದು ಇದು. ಹಾಗೆ ಈ ಗ್ರಹಗತಿಯನ್ನು ಹೊಂದಿರುವಂತಹ ಜಾತಕರು ಸುಮ್ಮನೆ ಇದ್ದರೂ ಕೂಡ ಎದುರು ಕಡೆಯಿಂದ ಅಂದರೆ ಎದುರು ಪಾರ್ಟಿಯಿಂದ ಬೇಡಿಕೆಗಳು ಬರ್ತಾ ಇರುವಂಥದ್ದು ಸಹಜ. ಅವರೇ ಪ್ರಪೋಸ್ ಮಾಡ್ತಾರೆ, ಅವರೇ ಮೇಲೆ ಬಿದ್ದು ಈ ಪ್ರೀತಿಯ ವಿಚಾರವನ್ನು ತಿಳಿಸುವಂಥದ್ದು. ಹಾಗಾಗಿನೇ ಪರಸ್ಪರ ಆಕರ್ಷಣೆಗೆ ಒಳಗಾಗಿ ತಪ್ಪು ದಾರಿಯನ್ನು ಹಿಡಿಲಿಕ್ಕೂ ಕೂಡ ಇದು ಕಾರಣವಾಗುತ್ತೆ. ಹಾಗೆ ಸ್ತ್ರೀ ಮತ್ತು ಪುರುಷ ಒಟ್ಟಾಗಿ ಸೇರಿ ಕೆಲಸ ಮಾಡತಕ್ಕಂತಹ ಈ ಕಾಲದಲ್ಲಿ ಈ ಶುಕ್ರ ಮತ್ತು ಕುಜ ಯುತಿ ಅವರನ್ನು ತಪ್ಪು ದಾರಿಗೆ ಎಳಿಲಿಕ್ಕೆ ಬೇಗನೆ ಪ್ರೇರೇಪಣೆಯನ್ನು ನೀಡುತ್ತೆ. ಹಾಗಾಗಿನೇ ದಿಢೀರಾಗಿ ನಿರ್ಧಾರಗಳನ್ನು ಕೈಗೊಳ್ತಾರೆ. ಇನ್ನು ಮನೆ ಮಂದಿಗೆ ಹೆದರದೆ ತಾವೇ ಒಂದು ಸ್ವಯಂ ನಿರ್ಧಾರಕ್ಕೆ ಬಂದು ಇಂತಹ ತಪ್ಪುಗಳನ್ನು ಮಾಡುವಂಥದ್ದು ಇದೆ. ಸಂಕಟದಲ್ಲಿ ಸಿಲುಕಿಕೊಳ್ಳುವಂತಹ ಸಂದರ್ಭಗಳು. ಹಾಗಾಗಿನೇ ಈ ಸ್ತ್ರೀ ಪುರುಷ ಇಬ್ಬರ ಜಾತಕದಲ್ಲಿ ಕುಜ ಮತ್ತು ಶುಕ್ರರು ಸೇರಿರುವಾಗ ಅವರು ತಮಗೆ ಅರಿವಿಲ್ಲದಂತೆಯೇ ಅಕ್ರಮ ಸಂಬಂಧಗಳನ್ನು ಬೆಳೆಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಅನೇಕ ಕುಟುಂಬಗಳಲ್ಲಿ ಬಿರುಕುಗಳು ಉಂಟಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಅಂತಹ ಜಾತಕರು ಕುಜ ಮತ್ತು ಶುಕ್ರರ ವಿವರಣೆಗಳನ್ನು ತಿಳ್ಕೊಳ್ಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಒಮ್ಮೆ ನೀವು ಪರಿಶೀಲನೆ ಮಾಡಿದ್ರೆ ನಿಮ್ಮ ಜಾತಕವನ್ನಾಗಲಿ ಅಥವಾ ನಿಮಗೆ ತಿಳಿದಿರೋಂಥ ಜಾತಕವನ್ನಾಗಲಿ ನೋಡಿದ್ರೆ ಅಲ್ಲಿ ಕುಜ ಮತ್ತು ಈ ಶುಕ್ರರ ಯುತಿ ಎಲ್ಲಿದೆ, ಅಂದರೆ ಇವರಿಬ್ಬರು ಸೇರಿರುವಂಥದ್ದು ಯಾವ ಮನೆಯಲ್ಲಿ ಅನ್ನುವಂಥ ವಿಚಾರಗಳನ್ನು ಗಮನಿಸಿ ಈ ರೀತಿಯ ತೀರ್ಮಾನಕ್ಕೆ ಬರಬಹುದು. ಒಟ್ಟಾರೆ ಇವರಿಬ್ಬರೂ ಕೂಡ ಅಂದರೆ ಕುಜ ಶುಕ್ರ ಇವರಿಬ್ಬರೂ ಗಂಡು ಮತ್ತು ಹೆಣ್ಣಿನ ಪ್ರೇಮಕ್ಕೆ ಪ್ರೀತಿಗೆ ಕಾರಕವಾಗುವಂಥ ಒಂದು ವಿಶೇಷ ಗ್ರಹಗಳಾಗಿರೋದ್ರಿಂದ ಇದರಿಂದ ಹೆಚ್ಚಿನ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರುತ್ತೆ. ಪರಸ್ಪರ ಆಕರ್ಷಣೆಗೆ ಒಳಗಾಗಿ ಇಲ್ಲಸಲ್ಲದ ಅಪವಾದಗಳನ್ನು ತಾವೇ ಸೃಷ್ಟಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಧನುರಾಶಿಯಲ್ಲಿ ಈ ಸಂದರ್ಭದಲ್ಲಿ ಕುಜ ಮತ್ತು ಶುಕ್ರರು ಒಟ್ಟಿಗೆ ಇದ್ದಾರೆ. ಹಾಗಾಗಿ ನಿಮ್ಮ ಬೆಳೆದ ಮಕ್ಕಳ ಬಗ್ಗೆ ಈ ಸಂದರ್ಭದಲ್ಲಿ ನೀವು ವಿಶೇಷ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ಪ್ರಕರಣಗಳು ಬೆಳಕಿಗೆ ಬರುವಂಥದ್ದು ಕೂಡ ಇದೇ ಸಂದರ್ಭದಲ್ಲೇ. ಈ ಕುಜ ಮತ್ತು ಶುಕ್ರರ ಯುತಿ ಇದ್ದಾಗ ಅಂದರೆ ಇವರಿಬ್ಬರು ಜೊತೆಯಲ್ಲೇ ಇದ್ದಂತಹ ಸಂದರ್ಭದಲ್ಲೇ ಪ್ರೇಮ ವಿವಾಹಗಳಾಗುವಂಥದ್ದಾಗ್ಲಿ ಅಥವಾ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ಪ್ರಪೋಸಲ್ಗಳು ಬರುವಂಥದ್ದಾಗ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ಇಬ್ಬರು ಜಾಗೃತರಾಗಿ ಇರಬೇಕಾಗತ್ತೆ. ಏಕೆಂದರೆ ಈ ಚತುರ್ವಿಧ ಪುರುಷಾರ್ಥಗಳೇನಿದೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥದ್ದು ಇದು ಬಹಳ ವಿಶೇಷವಾಗಿ ಮೂರನೆಯದಾದಂತಹ ಈ ಕಾಮವನ್ನು, ಬಯಕೆಯನ್ನು, ಪ್ರೀತಿಯನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿನೇ ಈ ಜಾತಕದಲ್ಲಿ ಇಂಥ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತಾ, ಇನ್ನು ಬಂಧುಗಳೇ, ಇನ್ನು ಈ ದಿನದಿಂದ ಮಾಘ ಸ್ನಾನ ಮಾಡುವಂಥ ಒಂದು ವಿಶೇಷ ಅಭಿಯಾನ ಆರಂಭ ಆಗಿದೆ. ಅಂದರೆ ಈ ಸಂದರ್ಭದಲ್ಲಿ ಮಾಘ ಸ್ನಾನ ಮಾಡುವಂಥದ್ದು ತುಂಬ ವಿಶೇಷತೆಗಳಿಂದ ಕೂಡಿದೆ ಅನ್ನುವಂಥ ಒಂದು ವಿಚಾರ ಇದೆ. ಕಾರ್ತಿಕ ಮಾಸದ ದೀಪಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮಾಘ ಮಾಸದ ಸ್ನಾನಕ್ಕೂ ಇದೆ. ಹಾಗೆ ಮಾಘ ಮಾಸದಲ್ಲಿರೋ ಮಾಡುವಂಥ ದಾನಕ್ಕೂ ಕೂಡ ಇರುತ್ತೆ. ಹಾಗಾಗಿನೇ ನದಿಗಳಲ್ಲಿ, ಸರೋವರಗಳಲ್ಲಿ, ಸಮುದ್ರಗಳಲ್ಲಿ ಸ್ನಾನ ಮಾಡಿ ಅಲ್ಲಿರುವಂಥ
ದೈವಿಕ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ಇದರಿಂದ ನಾವು ಮಾಡಿರುವಂಥ ಪಾಪಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮಾಘ ಸ್ನಾನ ಅತ್ಯಂತ ಮಹತ್ವದ ಸ್ನಾನ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥದ್ದು. ಹಾಗಾಗಿನೇ ಈ ಮಾಘ ಸ್ನಾನದ ಮಹಿಮೆ ಏನಿದೆ ಇದು ಅತ್ಯಂತ ಪವಿತ್ರತಮವಾಗಿರುವಂಥದ್ದು. ಹಾಗೆ ಈ ಒಂದು ಸ್ನಾನಕ್ಕೆ ದೈವಿಕ ಶಕ್ತಿ ಇದೆ, ಆಧ್ಯಾತ್ಮಿಕವಾದಂತಹ ಶಕ್ತಿ ಇದೆ, ಪವಿತ್ರತೆಯ ಶಕ್ತಿ ಇದೆ. ಹಾಗಾಗಿನೇ ಈ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಹಾಶಿವರಾತ್ರಿವರೆಗಿನ ಈ ದಿನ ಏನಿದೆ ಇದು ಮಾಘ ಸ್ನಾನಗಳ ಆಯೋಜನೆಗೆ ಅತ್ಯಂತ ಪವಿತ್ರತಮವಾಗಿರುವಂತಹ ಸಂದರ್ಭ ಇದು. ಹಾಗಾಗಿ ಈ ಪರ್ವಕಾಲದಲ್ಲಿ ಸಾವಿರಾರು ಸಾಧು ಸಂತರು, ಕೋಟ್ಯಾಂತರ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯವನ್ನ ಕಟ್ಟಿಕೊಳ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮಾಘ ಸ್ನಾನದ ಮಹತ್ವ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿನೇ ಈ ಮಾಘ ಸ್ನಾನ ಅಂತ ಹೇಳಿದ್ರೆ ಮಾಘ ಮಾಸದಲ್ಲಿ ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿರುವಂತಹ ಜಲಮೂಲಗಳಲ್ಲಿ ಮಾಡುವಂತಹ ಸ್ನಾನ ಇದು. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಆದಿತ್ಯ ಮತ್ತೆ ಇತರ ಎಲ್ಲ ದೇವತೆಗಳು ಕೂಡ ಮಾಘ ಮಾಸದಲ್ಲಿ ವಿವಿಧ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡ್ತಾರೆ. ಆದ್ರಿಂದ ಆ ಒಂದು ಕಾಲದಲ್ಲಿ ಮಾಘ ಸ್ನಾನವನ್ನು ನಾವು ಮಾಡಿದ್ರೆ ಆ ದೈವತ್ವ ನಮಗೂ ಕೂಡ ಬರುತ್ತೆ. ಹಾಗಾಗಿನೇ ನಾವು ಮಾಡಿರುವಂತಹ ಪಾಪಗಳನ್ನ ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಘ ಸ್ನಾನವನ್ನ ಮಾಡಬೇಕು ಅನ್ನುವಂಥ ವಿಚಾರ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಹಾಗಾಗಿ ಪದ್ಮ ಪುರಾಣದಲ್ಲಿ ಮತ್ತೆ ಬ್ರಹ್ಮ ಪುರಾಣದಲ್ಲೂ ಕೂಡ ಮಾಘ ಸ್ನಾನದ ಆರಂಭದ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ಪುಷ್ಯ ಶುಕ್ಲ ಪಕ್ಷದ ಏಕಾದಶಿಯ ದಿನ ಅದು ಪ್ರಾರಂಭ ಆದರೆ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಅದು ಕೊನೆಗೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ರೂಢಿಗೆ ಅನುಗುಣವಾಗಿ ಮಾಘ ಸ್ನಾನ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಆರಂಭ ಆಗಿ ಅದು ಮಾಘ ಹುಣ್ಣಿಮೆಗೆ ಮುಕ್ತಾಯವಾಗುತ್ತೆ. ಹಾಗಾಗಿ ಈ ವರ್ಷ ಜನವರಿ ತಿಂಗಳ 25ನೇ ತಾರೀಕು ಆರಂಭ ಆದರೆ ಫೆಬ್ರವರಿ ತಿಂಗಳ 24ನೇ ತಾರೀಕು ಈ ಮಾಘ ಸ್ನಾನದ ಅವಧಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ಮಾಘ ಸ್ನಾನದಿಂದ ವಿಶೇಷವಾಗಿ ಆಧ್ಯಾತ್ಮಿಕ ಶಕ್ತಿ ಸಿಕ್ಕತ್ತೆ ಮತ್ತೆ ಶರೀರ ಆರೋಗ್ಯಯುತವಾಗಿರುತ್ತೆ. ಅದಕ್ಕಾಗಿಯೇ ಎಷ್ಟೇ ವಯಸ್ಸಾಗಿದ್ರೂ ಕೂಡ, ಅಶಕ್ತರಾಗಿದ್ರೂ ಕೂಡ ಮಾಘ ಸ್ನಾನಕ್ಕೆ ಹಾತೊರೆಯುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ಮಾಘ ಮಾಸದಲ್ಲಿ ಪವಿತ್ರ ಜಲಮೂಲಗಳಲ್ಲಿ ಸ್ನಾನ ಮಾಡುವಂಥವ್ರಿಗೆ ಒಂದು ವಿಶೇಷವಾದಂಥ ಆಧ್ಯಾತ್ಮಿಕ ಶಕ್ತಿ ಪ್ರಾಪ್ತವಾಗುತ್ತೆ. ಹಾಗಾಗಿ ಮಾಘ ಸ್ನಾನ ಮಾನವನ ಶರೀರದ ರೋಗ ನಿರೋಧಕ ಕ್ಷಮತೆಯನ್ನು ಹೆಚ್ಚಿಸುತ್ತೆ. ಹಾಗೆ ಈ ರೋಗಾಣುಗಳನ್ನು ನಾಶ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡುವಂಥದ್ದಾದರೆ ಮಾಘ ಸ್ನಾನ ಮಾಡುವಂಥದ್ದು ಅತ್ಯಂತ ಆರೋಗ್ಯಪೂರ್ಣ ಅನ್ನುವಂಥ ವಿಚಾರ ಇದೆ. ಹಾಗೆ ಈ ಮಾಘ ಸ್ನಾನದಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಇನ್ನು ಆಧ್ಯಾತ್ಮಿಕ ಮನಸ್ಸನ್ನು ಹೆಚ್ಚಿಸಿಕೊಳ್ಳಿಕ್ಕೂ ಕೂಡ ಇದು ಸಹಾಯಕವಾಗಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಈ ನದಿ ಸಂಗಮಗಳಲ್ಲಿ ವಿಶೇಷವಾಗಿ ಮಾಘ ಸ್ನಾನವನ್ನು ಮಾಡ್ತಾರೆ. ಅಂದರೆ ಉತ್ತರ ಪ್ರದೇಶದಲ್ಲಿರುವಂತಹ ಪ್ರಯಾಗದಲ್ಲಿ ಗಂಗಾ, ಯಮುನಾ ಮತ್ತೆ ಗುಪ್ತ ರೂಪದಲ್ಲಿ ಸರಸ್ವತಿ ನದಿಗಳ ಸಂಗಮ ಇದೆ. ಹಾಗಾಗಿನೇ ಈ ಸಂಗಮ ಪ್ರದೇಶದಲ್ಲಿ ಸ್ನಾನವನ್ನು ಮಾಡುವಂಥದ್ದು. ಇನ್ನು ಮಾಘ ಮಾಸದಲ್ಲಿ ಯಾರು ಪ್ರಯಾಗ ಸಂಗಮದಲ್ಲಿ ಸ್ನಾನವನ್ನು ಮಾಡ್ತಾರೆ ಅಥವಾ ಗೋದಾವರಿ ನದಿಯಲ್ಲಾಗಲಿ, ಕಾವೇರಿ ನದಿಯಲ್ಲಾಗಲಿ, ಗಂಗಾ ನದಿಯಲ್ಲಾಗಲಿ ಸ್ನಾನ ಮಾಡುವಂಥವ್ರಿಗೆ ಅವರು ಪಾಪಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥ ವಿಚಾರ ಕೂಡ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಉಲ್ಲೇಖಿತ ಆಗಿದೆ. ಹಾಗಾಗಿ ಮಾಘ ಸ್ನಾನದಿಂದ ವಿಶೇಷವಾಗಿ ಮೋಕ್ಷ ಪ್ರಾಪ್ತಿಯಾಗತ್ತೆ, ಸಾಂಸಾರಿಕ ಇಚ್ಛೆಗಳು ಪೂರ್ಣವಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ವ್ರತವನ್ನು ಮಾಡುವಂಥದ್ದು, ದಾನವನ್ನು ಮಾಡುವಂಥದ್ದು, ಹಾಗೆ ಜಪ, ತಪ, ತಪಸ್ಸು ಇತ್ಯಾದಿಗಳನ್ನು ಅನುಸರಣೆ ಮಾಡೋದು ಕೂಡ ಈ ಮಾಘ ಸ್ನಾನದಿಂದ ಭಗವಂತನ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ನೆರವಾಗತ್ತೆ ಅನ್ನುವಂಥ ವಿಚಾರವನ್ನು ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಮಾಘ ಸ್ನಾನ ಮಾಡುವಂಥ ವ್ಯಕ್ತಿಯ ಮೇಲೆ ಶ್ರೀ ಮಹಾವಿಷ್ಣುವು ಪ್ರಸನ್ನನಾಗ್ತಾನೆ, ವಿಷ್ಣುವಿನ ಅನುಗ್ರಹ ಉಂಟಾಗುತ್ತೆ. ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯೂ ಕೂಡ ಪ್ರಸನ್ನಳಾಗಿ ಅಂಥವರಿಗೆ ಸುಖ, ಸೌಭಾಗ್ಯ, ಧನಧಾನ್ಯ ಸಂಪತ್ತನ್ನು ಕರುಣಿಸ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಕೆಲವೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ಸ್ನಾನವನ್ನು ಮಾಡಿದ್ರೆ, ಅಂದರೆ ಸಂಕಲ್ಪಪೂರ್ವಕವಾಗಿ ಮಾಡುವಂತಹ ಸ್ನಾನದಿಂದ ಇಚ್ಛೆಗಳು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ನಿಷ್ಕಾಮ ಭಾವದಿಂದ, ಅಂದರೆ ಕೇವಲ ಭಗವಂತನ ಪ್ರಾಪ್ತಿಗಾಗಿ ಸ್ನಾನ ಮಾಡೋದ್ರಿಂದ ಮೋಕ್ಷವನ್ನು ಪಡ್ಕೊಳ್ತಾರೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ಮಾಘ ಸ್ನಾನ ನಮ್ಮ ಬಯಕೆಗಳನ್ನು ಈಡೇರಿಸುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಪವಿತ್ರವಾದಂಥ ಜಲಮೂಲಗಳಲ್ಲಿ ಈ ಸ್ನಾನವನ್ನು ಈ ಅವಧಿಯಲ್ಲೇ ಮಾಡಿದ್ರೆ ಹೆಚ್ಚು ಫಲಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಹಿರಿಯರು ಕೂಡ ತಿಳಿಸಿದ್ದಾರೆ. ಹಾಗಾಗಿನೇ
ಮಾಘ ಮಾಸದಲ್ಲಿ ಪ್ರಯಾಗದಲ್ಲಿ, ವಾರಣಾಸಿಯಲ್ಲಿ, ನೈಮಿಷಾರಣ್ಯದಲ್ಲಿ, ಹರಿದ್ವಾರದಲ್ಲಿ, ನಾಸಿಕದಲ್ಲಿ ಇಂಥ ಒಂದು ಪವಿತ್ರ ತೀರ್ಥಕ್ಷೇತ್ರಗಳಿರುವಂಥ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡಬೇಕು. ಹಾಗೆ ಕನ್ಯಾಕುಮಾರಿ ಆಗಲಿ, ರಾಮೇಶ್ವರಂ ಆಗಲಿ ಇಂಥ ತೀರ್ಥಕ್ಷೇತ್ರಗಳಲ್ಲಿ ಮಾಡಲಾಗುವಂಥ ಸ್ನಾನ ಏನಿದೆ ಇದು ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಉಚ್ಚಕೋಟಿಯದು ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಕಾವೇರಿ, ತುಂಗಭದ್ರಾ, ಕೃಷ್ಣ ಇಂಥ ನದಿಗಳಲ್ಲಿ ಸ್ನಾನ ಮಾಡೋದರಿಂದ, ಶ್ರದ್ಧಾ ಭಾವದಿಂದ ಮಾಡೋದ್ರಿಂದ ಇದು ಅತ್ಯಂತ ಪವಿತ್ರವಾದಂಥ ಒಂದು ಮನಸ್ಸನ್ನು ಕೊಡುತ್ತೆ. ಹಾಗಾಗಿನೇ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಅವರ ಮನಸ್ಥಿತಿ ಹದವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಮಾಘ ಮಾಸ ಪೂರ್ತಿ ಪವಿತ್ರ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡಬಹುದು. ಹಾಗೆ ಪ್ರತಿದಿನ ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಯಾರಿಗೆ ಅದು ಸಾಧ್ಯ ಆಗಲ್ಲ ಅಂಥವರು ಈ ಮಾಘ ಮಾಸದಲ್ಲಿ ಕನಿಷ್ಠ ಯಾವುದೇ ಒಂದು 3 ದಿನ ಸ್ನಾನವನ್ನಾದರೂ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಪ್ರಯಾಗ ತೀರ್ಥಕ್ಷೇತ್ರದಲ್ಲಿ ಮಾಡುವಂಥ ಒಂದು ಪ್ರಮುಖ ಮಂಗಳಕರವಾದಂಥ ಸ್ನಾನ ಏನಿದೆ ಅದರಿಂದ ಸಿಕ್ಕುವಂಥ ಫಲ 10,000 ಅಶ್ವಮೇಧ ಯಜ್ಞಗಳನ್ನು ಮಾಡಿದಂಥ ಫಲಕ್ಕಿಂತಲೂ ಹೆಚ್ಚು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಮಾಘ ಸ್ನಾನ ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥದ್ದು. ಹಾಗೆ ಮಾಘ ಸ್ನಾನದ ವಿಶೇಷ ಫಲಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪವಿತ್ರ ನದಿಗಳ ಜಲವನ್ನು ನಾವು ಸ್ನಾನ ಮಾಡುವಂಥ ನೀರಿನಲ್ಲಿ ಬೆರೆಸಿಯಾದರೂ ಕೂಡ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ಮಾಘ ಸ್ನಾನ ಬಹಳ ಪ್ರಮುಖವಾಗಿರುವಂಥದ್ದು, ಅಷ್ಟೇ ಮಂಗಳಕರವಾಗಿರುವಂಥ ಒಂದು ಸ್ನಾನ. ಇನ್ನು ಸೂರ್ಯೋದಯದ ಮೊದಲಿನ ಸಮಯದಲ್ಲಿ ಸ್ನಾನಕ್ಕೆ ಉತ್ತಮವಾದಂತಹ ಸಮಯ ಅಂತ ಹೇಳ್ತಾರೆ. ಅದರಂತೆ ನಾರದ ಪುರಾಣದಲ್ಲಿ ತಿಳಿಸಿರುವಂತೆ ಮಾಘ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಸುಕಿನ ಸಮಯದಲ್ಲೇ ಸ್ನಾನ ಮಾಡೋದ್ರಿಂದ ಎಲ್ಲ ಮಹಾಪಾಪಗಳು ಕೂಡ ದೂರ ಆಗುತ್ತೆ. ಹಾಗೆ ಪ್ರಜಾಪತ್ಯ ಯಜ್ಞದ ಫಲ ಲಭಿಸತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಸೂರ್ಯೋದಯದ ನಂತರ ಮಾಡೋಂತಹ ಸ್ನಾನವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಕಡಿಮೆ ಲಾಭಕಾರಿ ಅಥವಾ ಒಂದು ಕನಿಷ್ಠತಮವಾದಂಥ ಲಾಭಗಳಿರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘ ಸ್ನಾನವನ್ನು ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಕರವಾದಂಥ ಒಂದು ಸ್ನಾನ ಇದು. ಹಾಗೆ ಈ ಮಾಘ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ನಾನ ನಂತರದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಅಲ್ಲಿ 2 ಅಂಗೈಗಳಿಂದ ನೀರನ್ನು ತೆಗೆದುಕೊಂಡು ಸೂರ್ಯ ದೇವನಿಗೆ ಅರ್ಪಿಸುವಂಥದ್ದು. ಇಲ್ಲಿ ಪದ್ಮ ಪುರಾಣದಲ್ಲಿ ಹೇಳಿರುವ ಪ್ರಕಾರ ನಸುಕಿನಲ್ಲಿ ಸ್ನಾನ ಮಾಡಿ ಇಡೀ ಜಗತ್ತಿಗೆ ಪ್ರಕಾಶವನ್ನು ನೀಡುವಂತಹ ಭಗವಾನ್ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿದ್ರೆ ಹೆಚ್ಚಿನ ಫಲಗಳು ಲಭಿಸುತ್ತೆ. ಹಾಗೆ ಸೂರ್ಯ ಮಂತ್ರವನ್ನು ಉಚ್ಚಾರ ಮಾಡಿದ್ರೆ ಸೂರ್ಯನಿಗೆ ಅರ್ಘ್ಯವನ್ನು ಯಾರು ಅರ್ಪಣೆ ಮಾಡ್ತಾರೆ ಅಂಥವರಿಗೆ ಸೂರ್ಯನ ತೇಜಸ್ಸು ಬರುತ್ತೆ, ಆರೋಗ್ಯಯುತವಾದಂತಹ ಬದುಕಿರುತ್ತೆ. ಇನ್ನು ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಬಲಿಷ್ಠವಾದಂಥ ಆರೋಗ್ಯ ಅವರಿಗಿರುತ್ತೆ. ಹಾಗಾಗಿ ಆ ಆದಿತ್ಯ ನಮ್ಮ ಬುದ್ಧಿಗೆ ಸತ್ಪ್ರೇರಣೆಯನ್ನು ನೀಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಬಂಧುಗಳೇ, ಈ ಮಾಘ ಮಾಸದಲ್ಲಿ ನೀಡುವಂಥ ದಾನ ಏನಿದೆ ಇದು ಕೂಡ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ವಿಚಾರ. ಇಲ್ಲಿ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಮಾಘ ಮಾಸದಲ್ಲಿ ಯಾರು ದಾನವನ್ನು ಕೊಡ್ತಾರೆ ಅಂಥವರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಉಲ್ಲೇಖಿತವಾಗಿದೆ. ಅದರಲ್ಲೂ ಬ್ರಾಹ್ಮಣರಿಗೆ ಯಾರು ಎಳ್ಳಿನ ದಾನವನ್ನು ನೀಡ್ತಾರೋ ಅವರಿಗೆ ಎಲ್ಲ ಜಂತುಗಳಿಂದ ತುಂಬಿದಂಥ ನರಕ ದರ್ಶನ ಆಗಲ್ಲ. ಆದ್ದರಿಂದಲೇ ಸ್ವರ್ಗ ಪ್ರಾಪ್ತಿಯಾಗಬೇಕು, ಅಂಥವರ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ಅವರು ಎಳ್ಳಿನ ದಾನವನ್ನು ನೀಡಬೇಕು. ಇನ್ನು ಮಾಘ ಮಾಸದಲ್ಲಿ ಯಥಾಶಕ್ತಿ ಬೆಲ್ಲವನ್ನು ದಾನ ಮಾಡಬೇಕು. ಉಣ್ಣೆಯ ಬಟ್ಟೆಯನ್ನು ಅಥವಾ ರಗ್ಗನ್ನು, ಚಪ್ಪಲಿ ಇತ್ಯಾದಿ ಚಳಿಯಿಂದ ರಕ್ಷಿಸುವಂಥ ವಸ್ತುಗಳನ್ನು ದಾನ ಮಾಡಬೇಕು. ಇನ್ನು ಭಗವಾನ್ ವಿಷ್ಣುವಿಗೆ ಯಾವ ಯಾವ ಸಾಮಗ್ರಿಗಳು ಇಷ್ಟ ಆಗುತ್ತೋ ಅದೆಲ್ಲವನ್ನು ಕೂಡ ದಾನದ ರೂಪದಲ್ಲಿ ಕೊಡಬಹುದು. ಇನ್ನು ಈ ಮಾಘ ಮಾಸದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಅದು ಪ್ರಾಕೃತಿಕ ಜಲಮೂಲ ಏನಿದೆ ಅದು ಗಂಗೆಯಂತೆ ಪವಿತ್ರವಾಗಿರುವಂಥದ್ದು. ಹಾಗಾಗಿ ಪ್ರಾತಃ ಕಾಲದಲ್ಲೇ ನಾವು ಯಾವುದೇ ಜಲಮೂಲದ ನೀರಿನಿಂದ ಸ್ನಾನವನ್ನು ಮಾಡಿ ಸ್ನಾನ ನಂತರದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಟ್ಟು ಆ ಸಂದರ್ಭದಲ್ಲೇ ದಾನಾದಿಗಳನ್ನು ಮಾಡೋದ್ರಿಂದ ಹೆಚ್ಚಿನ ಫಲಪ್ರದವಾಗುತ್ತೆ. ಹಾಗೆ ವ್ಯಕ್ತಿ ಶ್ರೇಷ್ಠವಾದಂಥ ಒಂದು ನಡತೆಯನ್ನು ರೂಢಿಸ್ಕೊಳ್ತಾನೆ. ಸಮಾಜದಲ್ಲಿ ಅತ್ಯುತ್ತಮವಾದಂತಹ ಗೌರವಗಳು ಸಿಕ್ಕತ್ತೆ, ಆರೋಗ್ಯಪೂರ್ಣವಾದಂತಹ ಸಮೃದ್ಧಿಯ ಜೀವನ ಅವರಿಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಮಾಘ ಸ್ನಾನ ಅನ್ನುವಂಥದ್ದು ಈ ಸಪ್ತ ನದಿಗಳನ್ನು ಸ್ಮರಣೆ ಮಾಡ್ತಾ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಮಾಘ ಮಾಸದಲ್ಲೇ ಕೆಲವೊಂದು ಕಲ್ಪವಾಸದ ಮಹತ್ವವನ್ನು ಕೂಡ ಹೇಳಿದ್ದಾರೆ. ಅಂದರೆ ಈ ಮಾಘ ಮಾಸದಲ್ಲಿ
ಪವಿತ್ರ ನದಿಗಳ ಸಂಗಮದ ತೀರದಲ್ಲಿ ನಿವಾಸವನ್ನು ಮಾಡಿಕೊಂಡು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು. ಪುರಾಣಗಳಲ್ಲಿ ಇದನ್ನೇ ಕಲ್ಪವಾಸ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಹಾಗಾಗಿ ಭಕ್ತಿ ಭಾವದಿಂದ ಯಾರು ಕಲ್ಪವಾಸವನ್ನು ಮಾಡ್ತಾರೆ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಈ 1 ತಿಂಗಳು ನಡೆಯುವಂತಹ ಪವಿತ್ರ ಮಾಘ ಸ್ನಾನ ಮೇಳ ಏನಿದೆ ಅದು ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಪ್ರತಿ ವರ್ಷ ಆಯೋಜಿಸಲ್ಪಡುತ್ತೆ. ಹಾಗಾಗಿ ಇಂಥ ಒಂದು ಮೇಳಕ್ಕೂ ಕೂಡ ಕಲ್ಪವಾಸ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ಕಲ್ಪವಾಸದಲ್ಲಿ ಪ್ರತಿದಿನ ಬೆಳಿಗ್ಗೆ ಸ್ನಾನ, ಅರ್ಘ್ಯ, ಯಜ್ಞ ಇತ್ಯಾದಿಗಳನ್ನು ಮಾಡಿದ ನಂತರ ದಾನವನ್ನು ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ಧಾರ್ಮಿಕ ಕಥೆಗಳನ್ನ, ಪ್ರವಚನಗಳನ್ನ ಮಾಡಿ ಇಡೀ ದಿನ ಅವರು ಸತ್ಸಂಗದಲ್ಲಿ ಕಳೆಯುವಂಥದ್ದು ಕೂಡ ಇದೆ. ಆ ಸಮಯದಲ್ಲಿ ವ್ಯಕ್ತಿ ತನ್ನ ಎಲ್ಲಾ ಭೌತಿಕ ಸುಖಗಳಿಂದ ದೂರ ಇರ್ತಾನೆ. ಹಾಗೆ ಯಾವುದೇ ರೀತಿಯ ಭೋಗ ಲಾಲಸೆಗಳನ್ನು ಅಪೇಕ್ಷೆ ಪಡದೆ ಚಾಪೆಯ ಮೇಲೆ ಮಲಗುವಂಥದ್ದು, ಬ್ರಹ್ಮಚರ್ಯವನ್ನು ಅನುಸರಣೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಕೆಲವರು ಪರಿಪಾಲನೆ ಮಾಡ್ತಾರೆ. ಹಾಗಾಗಿನೇ ಈ ಮಾಘ ಸ್ನಾನದ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇನ್ನು ಹಲವಾರು ಅಂಶಗಳು ಕೂಡ ಇದೆ. ಹಾಗೆ ಒಬ್ಬ ವ್ಯಕ್ತಿ ಇಡೀ ವರ್ಷದಲ್ಲಿ ಯಾವುದೇ ಕಾರ್ಯಗಳಿಂದ ಪಡ್ಕೊಳ್ಳುವಂತಹ ಹೆಚ್ಚಿನ ಫಲಗಳೇನಿದೆ ಅದು ಒಂದನ್ನ ಈ ಮಾಘ ಮಾಸದಿಂದಲೇ ಪಡ್ಕೊಳ್ಬಹುದು ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಪವಿತ್ರತಮವಾದಂತಹ ಮಾಸ ಈ ಮಾಘ ಮಾಸ. ಅದರಲ್ಲೂ ಈ ಮಾಘ ಸ್ನಾನಕ್ಕೆ ಬಹಳ ವಿಶೇಷ ಮಹತ್ವ ಇರೋದ್ರಿಂದ ಈ 1 ತಿಂಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನಾದಿಗಳನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ಪವಿತ್ರ ನದಿಗಳಲ್ಲಿ ತಂದಂತಹ ನೀರಿನಿಂದ ಮನೆಯಲ್ಲೇ ಇದ್ದು ಸ್ನಾನ ಮಾಡುವಂಥದ್ದು ಕೂಡ ತುಂಬಾ ಶ್ರೇಯಸ್ಕರವಾಗಿರುವಂತಹ ವಿಚಾರ. ಹಾಗಾಗಿ ಈ ಮಾಘ ಮಾಸದಲ್ಲಿ ಮನೆಯ ಹೊರಗೆ ಎಲ್ಲಿ ನೀರಿದೆಯೋ ಅದೆಲ್ಲವೂ ಕೂಡ ಗಂಗಾ ಜಲಕ್ಕೆ ಸಮಾನವಾಗಿದೆ ಅನ್ನುವಂಥ ಒಂದು ಕಲ್ಪನೆಯಿಂದ ಮಾಡಬೇಕು. ಅಂಥ ಭಾವದಿಂದ ಈ ಸ್ನಾನವನ್ನು ಮಾಡಬೇಕು. ಇದರ ಜೊತೆಗೆ ಮಾಘ ಸ್ನಾನವೇ ಅತ್ಯಂತ ಪುಣ್ಯ ಸ್ನಾನ ಅನ್ನುವಂಥ ಒಂದು ನಂಬಿಕೆಯಿಂದ ಮಾಡಬೇಕು. ಹಾಗಾಗಿ ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡೋದ್ರಿಂದ ಅಂದ್ರೆ ಮಾಧವನೇ ಮಾಘ ಮಾಸ ಪೂರ್ತಿ ಈ ತೀರ್ಥ ಜಲದಲ್ಲಿ ಸ್ನಾನ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಮಾಧವನ ಪ್ರೇರಣೆಯಂತೆ ಸ್ನಾನವನ್ನು ಮಾಡಿದ್ರೆ ಅದು ಉತ್ತಮ ಫಲಗಳನ್ನು ನೀಡುತ್ತೆ ಅನ್ನುವಂಥದ್ದು ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬಹಳ ವಿಶೇಷವಾದಂತಹ ಕ್ಷೇತ್ರಗಳಿದೆ ಮಾಘ ಸ್ನಾನಕ್ಕೆ. ಕಾವೇರಿ ನದಿ ಇದೆ, ಕಬಿನಿ ನದಿ ಇದೆ, ಸ್ಫಟಿಕ ಸರೋವರ ಇದೆ, ಟಿ ನರಸೀಪುರ ಇದೆ, ಮದ್ದೂರಿನ ಬಳಿ ಇರುವಂತಹ ಶಿಂಷಾ ನದಿ ಇದೆ, ಇನ್ನು ನಂಜನಗೂಡಿನಲ್ಲಿ ಕಪಿಲಾ ನದಿ, ಇಲ್ಲಿ ಕೌಂಡಿನ್ಯ ನದಿ ಸಂಗಮ ಇರುವಂಥದ್ದು. ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಅತ್ಯಂತ ಮಹತ್ವದ ಸ್ನಾನ ಇದೆ. ಯಾಕೆಂದ್ರೆ ಕಾವೇರಿಯ ಸ್ನಾನ ಇಲ್ಲಿ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಮಾಡುವಂಥದ್ದು. ಇನ್ನು ಭಾಗಮಂಡಲ ಕ್ಷೇತ್ರದಲ್ಲಿ ಅಂದ್ರೆ ತಲಕಾವೇರಿಯಲ್ಲಿ ಮಾಘ ಸ್ನಾನಕ್ಕೆ ವಿಶೇಷವಾದಂತಹ ಸೌಲಭ್ಯಗಳು ಕೂಡ ಇದೆ. ಇನ್ನು ಶ್ರೀ ಸಂಗಮದಲ್ಲಿ ಕೃಷ್ಣ ಮತ್ತೆ ಭೀಮಾ ನದಿಗಳ ಸಂಗಮ, ತುಂಗಾ ಮತ್ತೆ ಭದ್ರಾ ನದಿಗಳ ಸಂಗಮವಾದಂತಹ ಕೂಡಲಿ ಕ್ಷೇತ್ರ, ಗಾಣಗಾಪುರ, ಇನ್ನು ಭೀಮಾ ನದಿಯ ಅಮರಜ ನದಿಯ ಸಂಗಮ, ಹಾಗೆ ಈ ಪ್ರಯಾಗ್ನಲ್ಲಿ ನಡೆಯುತ್ತಾ ಇರುವಂತಹ ಕುಂಭಮೇಳ, ಇದು ಉತ್ತರ ಪ್ರದೇಶದಲ್ಲಿ ನಡೆಯುವಂಥದ್ದು. ಇವೆಲ್ಲವೂ ಕೂಡ ಮಾಘ ಮಾಸದಲ್ಲಿ ಸ್ನಾನವನ್ನ ಮಾಡಲಿಕ್ಕೆ ಅತ್ಯಂತ ಪವಿತ್ರವಾದಂತಹ ನದಿ ಕ್ಷೇತ್ರಗಳಾಗಿದೆ. ಹಾಗಾಗಿ ವಿಪರೀತವಾದಂತಹ ಚಳಿ ಇದ್ರೂ ಕೂಡ ಇಲ್ಲಿ ಮಾಘ ಸ್ನಾನವನ್ನ ಮಾಡುವಂತಹ ಭಕ್ತರಿದ್ದಾರೆ. ಆದ್ರೆ ಈ ನದಿಗಳಲ್ಲಿ ಸ್ನಾನ ಮಾಡಿದಾಗ ಸೂರ್ಯನ ಕಿರಣಗಳು ಹೆಚ್ಚು ಶಾಖವನ್ನ ನೀಡುತ್ತೆ, ಮತ್ತೆ ನಮ್ಮ ದೇಹದ ಚರ್ಮವನ್ನ ಅದು ಶುದ್ಧೀಕರಣ ಮಾಡುತ್ತೆ. ಹಾಗಾಗಿನೇ ವೈಜ್ಞಾನಿಕ ದೃಷ್ಟಿಯಿಂದಲಾಗ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲಾಗ್ಲಿ ಈ ಮಾಘ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಅಂತಹ ಪ್ರಯತ್ನ ತಮ್ಮದು ಕೂಡ ಆಗ್ಲಿ, ತಮಗೂ ಕೂಡ ವಿಶೇಷ ಫಲಗಳು ಮಾಘ ಸ್ನಾನದಿಂದ ಲಭಿಸಲಿ, ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 4ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಕೂಡ ಉದ್ಭವ ಆಗುವಂಥದ್ದಿದೆ. ಇದರ ಜೊತೆಗೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುವಂಥದ್ದು. ಹಾಗಾಗಿ ಯಾವುದೇ ಬಾಬ್ತಿನಲ್ಲೂ ಕೂಡ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ನಿಮ್ಮ ನಿಯಂತ್ರಣ ಮೀರಿದಂತಹ ಖರ್ಚಾಗುತ್ತೆ. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವಂಥ ದಿನ ಇದು. ಹಾಗಾಗಿನೇ ನಿಮ್ಮ ಆದಾಯ ಮತ್ತು ವ್ಯಯ ಇದರ ಬಗ್ಗೆ ಒಂದು ಒಳ್ಳೆಯ ಲೆಕ್ಕಾಚಾರವನ್ನು ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನದಲ್ಲಿ ಹೊಸ ಉದ್ಯಮಕ್ಕೆ ಯಾರಾದರೂ ಸೇರ್ಪಡೆಯಾಗುವಂಥವ್ರು, ಹೊಸ ಉದ್ಯೋಗವನ್ನು ಅರಸ್ತಾ ಇರುವಂಥವ್ರು, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಯಾವುದೇ ರೀತಿಯ ಒಂದು ಬದಲಾವಣೆಯ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿರುವಂಥವ್ರು ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಈ ದಿನ ಯಾವುದೇ ಅಂಥ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಬೇಡಿ. ಅದರಿಂದ ಯಾವುದೂ ಕೂಡ ನಿಮಗೆ ಅನುಕೂಲಕರವಾದಂಥ ಫಲಿತಾಂಶಗಳು ಸಿಕ್ಕಲ್ಲ. ಹಾಗೆ ಈ ದಿನದಲ್ಲಿ ಕೆಲವರು ಹತ್ತಿರ ಇದ್ದಾಗ
ನಿಮ್ಮಿಂದ ಕೆಲವು ಸಹಕಾರಗಳನ್ನು ಪಡ್ಕೊಂಡಿದ್ದಾರೆ, ನಿಮ್ಮ ಒಂದು ಸಪೋರ್ಟ್ ಅನ್ನುವಂಥದ್ದು ಅವರಿಗೆ ಸಿಕ್ಕಿದೆ. ಆದರೆ ದೂರ ಇದ್ದಾಗ ಅಂಥವರೇ ನಿಮ್ಮನ್ನು ಹಳಿಯುವಂಥದ್ದು, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪವಾದಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಜನರಿಂದ ಬರುವಂಥ ಈ ಅಪವಾದದ ಛಾಯೆ ಏನಿದೆ ಅದು ಮನಸ್ಸನ್ನು ಸ್ವಲ್ಪ ಕಂಗೆಡಿಸುತ್ತೆ. ಎಲ್ಲ ಒಂದು ಕಡೆ ನಿರಾಸೆ ಕೂಡ ಆಗುವಂಥದ್ದು, ಜೀವನದಲ್ಲಿ ಜಿಗುಪ್ಸೆ ಆಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಆದರೆ ನಿಮಗೆ ಗೊತ್ತಿದೆ, ನೀವು ಎಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ, ಎಂಥ ಒಂದು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರಿ ಅನ್ನುವಂಥದ್ದು. ಹಾಗಾಗಿ ಅಂಥ ಕಿಡಿಗೇಡಿಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಇದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂಥ ವಿಚಾರ ಇದು. ಹಾಗಾಗಿ ಬೇರೆಯವರ ಮಾತಿಗೆ ಸೊಪ್ಪು ಹಾಕಬೇಡಿ, ಬೇರೆಯವರೊಂದಿಗೆ ಹೋಲಿಸಿಕೊಂಡು ನಿಮ್ಮ ಜೀವನವನ್ನು ನಡೆಸಬೇಡಿ ಈ ದಿನದಲ್ಲಿ. ಹಾಗಾಗಿ ಭಗವಂತನ ಆರಾಧನೆ ಮಾಡಿ, ಹಾಗೆ ಮಹಾವಿಷ್ಣುವನ್ನು ಧ್ಯಾನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ. ಕೆಲವು ವಿಚಾರಗಳನ್ನು ಬಹಳ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಿ, ಅಂಥದ್ದಕ್ಕೆ ಒಂದು ಇತಿಶ್ರೀ ಹಾಡುವಂಥ ದಿನ. ಹಾಗೆಯೇ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಅಥವಾ ವ್ಯಾಪಾರದ ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನು ಸಂದರ್ಭೋಚಿತವಾಗಿ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮೇಲೆ ಯಾರು ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಅಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಅಂಥವರನ್ನು ಈ ದಿನ ಪುರಸ್ಕರಿಸ್ತೀರಿ, ಅಂಥವರ ಮಾತಿಗೆ ಒಂದು ಮೌಲ್ಯ ಇದೆ. ಹಾಗೆ ಅವರಿಗೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡುವಂಥ ಆಲೋಚನೆ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನುವಂಥ ಪಾಲಿಸಿ ಏನಿದೆ ಅದು ಬಹಳಷ್ಟು ಮಟ್ಟಿಗೆ ಅಬ್ಸರ್ವ್ ಮಾಡುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಆತ್ಮಗೌರವವನ್ನು ಬಿಟ್ಟು ಬದಲಾಗಲ್ಲ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಈ ದಿನ ನಡೆಯುವಂಥದ್ದು ಇದೆ. ಹಾಗೆ ಈ ದಿನ ಗಂಭೀರವಾದಂಥ ಒಂದು ಚರ್ಚೆ ಇರುವಂಥ ಸಂದರ್ಭ, ಅಥವಾ ಯಾವುದೋ ಒಂದು ಸಮಸ್ಯೆ ಗುರುತರವಾಗಿ ನಿಮ್ಮ ಮೇಲೆ ಬರುವಂಥ ಸಂದರ್ಭ, ಬಹಳ ಹಾಸ್ಯದ ಮಾದರಿಯಲ್ಲೇ ಅದನ್ನು ನಿಭಾಯಿಸ್ತೀರಿ, ನಗುನಗ್ತಾನೆ ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡ್ಕೊಳ್ತೀರಿ. ಹಾಗಾಗಿ ಈ ದಿನ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ನಿಮಗೆ ನಿಮ್ಮ ಮನಸ್ಸಿಗೆ ಒಂದು ಸಮಸ್ಯೆ ಇದೆ, ಎಲ್ಲ ಒಂದು ಕಡೆ ತೊಂದರೆ ಇದೆ ಅಂತ ಗೊತ್ತಾದರೆ ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ಚಿತ್ತಶಕ್ತಿ ನಿಮಗಿದೆ, ಮನಸ್ಸು ಸದೃಢವಾಗಿದೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು, ಹಾಗೆ ನಿಮಗೆ ಸಹಾಯ ಮಾಡಿದಂಥವ್ರಿಗೆ ಈ ದಿನ ಪ್ರತಿ ಸಹಾಯವನ್ನು ಮಾಡುವಂಥ ಅತ್ಯುತ್ತಮವಾದ ನಿರ್ಧಾರಗಳು ನಿಮ್ಮ ಮನಸ್ಸಿನ ಮೂಲಕ ಆಗುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿನ ಆರೋಗ್ಯಕ್ಕೆ ಭಗವಂತನ ಧ್ಯಾನ ಮಾಡಿ, ಹಾಗೆ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದೆ. ಯಾವುದೇ ಖರೀದಿಗೋಗಲಿ, ಯಾವುದೇ ಮಾರಾಟಕ್ಕೆ ಹೋಗಲಿ, ಅಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಅನ್ನುವಂಥದ್ದು ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ, ಕೌಟುಂಬಿಕ ಬದುಕಿನಲ್ಲಿ ನಿರಾಸಕ್ತಿ ಹೆಚ್ಚಾಗಿರುವಂಥದ್ದು ಇದೆ. ನಿಮ್ಮ ಕುಟುಂಬದಲ್ಲಿ ನಡೆದಂಥ ವಿದ್ಯಮಾನಗಳು ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ತರುವಂಥದ್ದು. ಹಾಗಾಗಿನೇ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು. ಹಾಗೆ ಈ ದಿನ ಕುಟುಂಬಕ್ಕಾಗಿ ಯಾವುದೇ ಒಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಆಸಕ್ತಿ ಕೂಡ ಇರಲ್ಲ. ಮಾಮೂಲಿ ದಿನವಾಗಿ ಈ ದಿನ ಇರುವಂಥದ್ದು ಇದೆ. ಆದರೆ ಈ ನೋವಿನ ವಿಚಾರಗಳೇನಿದೆ ಅದನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ಒಂದು ನಿಖರತೆಯನ್ನು ಇಟ್ಕೊಳ್ಳಿ. ಏನನ್ನು ಹೇಳಬೇಕೋ ಅದನ್ನು ನೇರವಾಗಿ ಹೇಳುವಂಥದ್ದು. ಹಾಗೆ ಯಾರನ್ನು ನೋಯಿಸದೆ, ಯಾರ ಮನಸ್ಸಿಗೂ ಘಾಸಿ ಆಗದಂತೆ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮಗೆ ಯಾರೋ ಪ್ರೀತಿ ಕೊಟ್ಟಿದ್ದಾರೆ ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿ ಇರಲಿ, ಕಳಕಳಿ ಇರಲಿ. ಹಾಗಾಗಿ ನಿಮ್ಮ ಹಠದ ಸ್ವಭಾವವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ದಿನದ ವ್ಯವಹಾರಗಳು ಎಷ್ಟು ಗೌಪ್ಯವಾಗಿ ಮಾಡ್ತೀರೋ ಅಷ್ಟು ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಯಾವುದೇ ಕೆಲಸ, ಯಾವುದೇ ವ್ಯವಹಾರ
ಅದು ಜನರಿಗೆ ತಿಳಿಯುವಂತೆ ಮಾಡಿ. ಎಲ್ಲರಿಗೂ ಇಲ್ಲದೇ ಇದ್ದರೂ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಈ ಒಂದು ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಮನಸ್ಸೋ ಇಚ್ಛೆಯಂತೆ ಕೆಲವು ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಕಡಿವಾಣ ಹಾಕಬೇಕು. ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿಯೇ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ಮನಸ್ಸಿಗೆ ತುಂಬ ಸಮಾಧಾನ. ಹಾಗೆ ಈ ದಿನ ಯಥಾಸ್ಥಿತಿಗೆ ಬರುವಂಥ ಎಲ್ಲ ಅವಕಾಶಗಳು ಇರುವಂಥದ್ದು. ಅಂದರೆ ಕಳೆದುಕೊಂಡ ವಸ್ತು ನಿಮಗೆ ಸಿಕ್ಕತ್ತೆ, ದೂರ ಹೋಗಿರುವಂಥ ವ್ಯಕ್ತಿ ನಿಮ್ಮ ಬಳಿಗೆ ಬರ್ತಾರೆ. ಹಾಗಾಗಿ ಯಥಾಸ್ಥಿತಿ ಅಂದರೆ ಸ್ಟೇಟಸ್ಕೋ ಏನಿದೆ ಅದು ಮತ್ತೆ ಮರುಸ್ಥಾಪನೆ ಆಗುವಂಥದ್ದು. ಇದು ಕೂಡ ಮನಸ್ಸಿಗೆ ಒಂದು ಸಾಧಕನ ರೀತಿಯಲ್ಲಿ ನಿಮ್ಮ ಭಾವನೆ ಇರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಸಭೆಗಳಿಗೆ, ಸಮಾರಂಭಕ್ಕೆ ಅಥವಾ ಕೆಲವೊಂದು ಮಾತುಕತೆಗೆ ಮುಖ್ಯ ವ್ಯಕ್ತಿಯಾಗಿ ನೀವು ಪರಿಗಣಿತವಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸ್ಥಾನಮಾನ, ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಎಲ್ಲದಕ್ಕೂ ಕೂಡ ಒಂದು ಮನ್ನಣೆ ಇದೆ, ಒಂದು ತೂಕ ಇದೆ ಈ ದಿನದಲ್ಲಿ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಪ್ರಶಂಸೆಗಳು ಸಿಕ್ಕುವಂಥದ್ದು ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಚಿನ್ನದ ದಿನ. ಯಾಕೆಂದರೆ ನಿಮ್ಮ ಕೆಲಸಕ್ಕೆ ತುಂಬ ಬಹುಮಾನಗಳು ಸಿಕ್ಕತ್ತೆ, ರಿವಾರ್ಡ್ಸ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡುವ ಮೊದಲು ನಿಮ್ಮ ತಂದೆ ತಾಯಿಯರಿದ್ದರೆ ಅಥವಾ ಗುರು ಹಿರಿಯರಿದ್ದರೆ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಈ ದಿನ ಕೆಲಸ ಆರಂಭ ಮಾಡಿ. ಅದ್ಭುತವಾದಂಥ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಕ್ಷಣ ಕ್ಷಣದ ಚಿತ್ತ ಚಾಂಚಲ್ಯ ಇರುವಂಥ ವ್ಯಕ್ತಿಗಳ ಜೊತೆ ಇರುವಂಥ ಸಂದರ್ಭ. ಹಾಗಾಗಿ ಅಂಥ ಒಂದು ಮಂಗನಂತೆ ಮನಸ್ಸಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡಬೇಕಾಗಿರುವಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಒಂದು ನಿಲುವನ್ನು, ನಿಮ್ಮ ಅಭಿಪ್ರಾಯವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳಿ. ಅವರ ಒಂದು ಪ್ರೇರಣೆಗಾಗಲಿ, ಅವರ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಿ ನಿಮ್ಮತನವನ್ನು ಬಿಡಬೇಡಿ. ನೀವು ನೀವಾಗೇ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಚಲನೆಯಲ್ಲಿ ಇರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ವ್ಯಕ್ತಿಯೂ ಸಿಕ್ಕಲ್ಲ, ಕೆಲಸಗಳು ಕೂಡ ಆಗಲ್ಲ. ಹಾಗೆ ಈ ದಿನ ಕೆಲಸಗಳಿಂದ ನಿರಾಸೆ ಆದರೂ ಕೂಡ ಮುಂದೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗೆ ಈ ದಿನದಲ್ಲಿ ಮಿತಿಮೀರಿದ ಸಲಿಗೆಯನ್ನು ಇಟ್ಟುಕೊಂಡಿರುವಂಥ ಸ್ನೇಹಿತರಾಗಲಿ, ಬಂಧುಗಳಾಗಲಿ ಅವರಿಂದ ಸ್ವಲ್ಪ ದೂರ ಇರಿ. ಏಕೆಂದರೆ ನಿಮ್ಮ ವೈಯಕ್ತಿಕ ಬದುಕಿಗೆ ಅವರು ಎಂಟರಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥವರನ್ನು ಸ್ವಲ್ಪ ದೂರ ಇಡಬೇಕಾಗತ್ತೆ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಈ ದಿನ ಮೇಲಧಿಕಾರಿಗಳ ಮೂಲಕ ಅಥವಾ ಹಿರಿಯರ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಸಮಸ್ಯೆ ಇದೆ ಅಂದರೆ ಅದು ಬೇಗ ಪರಿಹಾರ ಆಗಬೇಕು. ಎಲ್ಲೋ ಒಂದು ಕಡೆ ಕೊರತೆ ಇದೆ ಅಂದರೆ ಅದನ್ನು ಬೇಗ ನೀವು ತುಂಬಿಸ್ಕೊಳ್ಬೇಕು, ಅಂಥ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೋವಿಗೆ ಕಾರಣವಾಗುವಂಥ ತೀರ್ಮಾನಗಳು ಕೂಡ ಆಗುತ್ತೆ. ಎಲ್ಲೋ ದುಡುಕಿನ ಸ್ವಭಾವ, ಆತುರಾತುರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನ, ಇದು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿನೇ ಕೆಲವು ಎಚ್ಚರಿಕೆಯಿಂದ ತೀರ್ಮಾನ ಮಾಡಬೇಕು. ಹಣದ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು. ಅನುಭವಸ್ಥರ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ. ನಿಮಗೆ ಎಷ್ಟೇ ಬುದ್ಧಿವಂತಿಕೆ ಇರಲಿ, ಎಷ್ಟೇ ಅನುಭವ ಇರಲಿ, ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅಷ್ಟೊಂದು ಸಮರ್ಪಕವಾಗಿರಲ್ಲ, ಅಷ್ಟು ಪರ್ಫೆಕ್ಟ್ ಆಗಿರಲ್ಲ. ಎಲ್ಲೋ ಒಂದು ಕಡೆ ದೋಷಪೂರಿತವಾಗಿರುತ್ತೆ. ಇದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಇದು ನಿಮಗೆ ಸ್ವಲ್ಪ ಒತ್ತಡ. ಏಕೆಂದರೆ ಈ ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಹೊಸತನಕ್ಕೆ ಹೊಂದಿಕೊಳ್ಳುವಂಥದ್ದು, ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನ ಏನಿದೆ ಅದು ಸ್ವಲ್ಪ ನಿಧಾನವಾಗುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ವ್ಯವಹಾರಗಳಿಂದ ಸ್ವಲ್ಪ ದೂರ ಇರಿ, ಒಳ್ಳೆಯದಾಗತ್ತೆ. ಮನಸ್ಸನ್ನು ಸಮಾಧಾನದಿಂದ ಇಟ್ಕೊಳ್ಳಿ. ಅದಕ್ಕಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಯಾವುದಾದ್ರೂ ಒಂದನ್ನು ರೂಢಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ
2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಧನಾತ್ಮಕವಾದಂಥ ದಿನ. ತುಂಬ ಪಾಸಿಟಿವ್ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಮನಸ್ಥಿತಿ ಬಹಳ ಚೆನ್ನಾಗಿದೆ. ಒಂದಲ್ಲ ಎರಡಲ್ಲ 10 ಕೆಲಸಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಆತ್ಮವಿಶ್ವಾಸ ಇದೆ. ಹಾಗೆ ಮನಸ್ಸು ಸಕಾರಾತ್ಮಕವಾಗಿದ್ದಾಗ ಯಾವುದೇ ಒಂದು ಕ್ರಿಯಾಶೀಲವಾದಂಥ ಕಾರ್ಯಕ್ಕೆ ಬಹಳ ಬೇಗ ಕೈ ಹಾಕ್ತೀರಿ. ತುಂಬ ಆ್ಯಕ್ಟಿವ್ ಆಗಿರುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮನ್ನು ಸ್ವಲ್ಪ ಕಳ್ಳರ ಭೀತಿ ಕಾಡ್ಬೋದು, ಅಮೂಲ್ಯ ವಸ್ತುಗಳು ಕಳ್ಕೊಳ್ಬಹುದು. ಹಾಗಾಗಿ ಇದೊಂದು ಬಾಪ್ತಿನಲ್ಲಿ ಈ ದಿನ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾರಿಗೆ ನಿಮ್ಮ ಸಂಕಟವನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಂಥವ್ರಿಗೆ ಒಂದು ವಿಶೇಷ ಸನ್ನಿವೇಶ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಆಗಿರಲಿ, ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಕೆಲವರ ಅಸಹಕಾರ ಇರಲಿ, ಎಲ್ಲ ವಾತಾವರಣ ಕೂಡ ಈ ದಿನ ತಿಳಿಯಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿನೇ ಈ ದಿನ ಹೆಚ್ಚು ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಳಿ. ಅದೇ ಪ್ರಮಾಣದಲ್ಲಿ ನೀವು ಒಳ್ಳೆಯ ಫಲಿತಾಂಶಗಳನ್ನು ಕೂಡ ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಅದರಲ್ಲಿ ಸಫಲರಾಗ್ತೀರಿ. ಇನ್ನು ಮಕ್ಕಳ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನಗಳಾಗಲಿ ಅಥವಾ ಅವರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಮಕ್ಕಳಿಗೂ ಕೂಡ ಒಂದು ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ಕುಟುಂಬದ ಹಿರಿಯರ ಬಗ್ಗೆ ಕೂಡ ತುಂಬ ಒಳ್ಳೆಯ ಕಾಳಜಿ ಇದೆ. ಅವರ ಆರೋಗ್ಯದ ಬಗ್ಗೆ ಈ ದಿನ ಕಳಕಳಿ ಇದೆ. ಹಾಗಾಗಿನೇ ಅವರಿಗೂ ಕೂಡ ಒಂದು ಭದ್ರತೆಯನ್ನು ಕೊಟ್ಟಂತಾಗುತ್ತೆ. ಏನೋ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಅವರಿಗೆ ನಿಮ್ಮ ಮೂಲಕ ಬರುತ್ತೆ. ಇವೆಲ್ಲವೂ ಕೂಡ ನಿಮಗೆ ಒಂದು ಒಳಿತನ್ನು ತರುತ್ತೆ. ಏಕೆಂದರೆ ಅವರ ಆಶೀರ್ವಾದ, ಅವರ ಶುಭ ಹಾರೈಕೆಗಳು ಈ ದಿನ ನಿಮ್ಮನ್ನು ಶ್ರೀರಕ್ಷೆಯಾಗಿ ಕಾಪಾಡುತ್ತೆ. ಹಾಗಾಗಿ ಅಂಥ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸ್ತಾ ಇರಿ. ಜೊತೆಗೆ ಈ ದಿನ ನೀವು ಪಾರ್ವತಿ ದೇವಿಯನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹುವಿಧದ ಭಾಗ್ಯಗಳು ಉಂಟಾಗುವಂಥ ದಿನ. ಅಂದರೆ ಇಲ್ಲಿ ಭಾಗ್ಯೋದಯ ಒಂದು ರೀತಿಯಲ್ಲಿ ಆಗಲ್ಲ. ಈ ಹಣಕಾಸಿನ ವಿಚಾರದಲ್ಲಿ ಲಾಭ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಂತೋಷ ಇದೆ, ಸಂತೃಪ್ತಿ ಇದೆ ನಿಮಗೆ. ಹಾಗಾಗಿ ಬಿತ್ತಿದಂತೆ ಬೆಳೆ ಸಿಕ್ಕುವಂಥ ದಿನ ಇದು. ನೀವು ಏನನ್ನು ಕೊಡ್ತೀರೋ ಅದಕ್ಕೆ ದುಪ್ಪಟ್ಟಾಗಿ ವಾಪಸ್ಸನ್ನು ಪಡ್ಕೊಳ್ತೀರಿ. ಹಾಗಾಗಿ ಪ್ರೀತಿಯನ್ನು ಕೊಟ್ಟರೆ ಪ್ರೀತಿಯನ್ನು ಮರಳಿ ಪಡ್ಕೊಳ್ತೀರಿ. ದ್ವೇಷವನ್ನು ಕೊಟ್ಟರೆ ಅಂಥದ್ದೇ ದ್ವೇಷದ ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿ ಈ ದಿನ ಹೇಗಿರಬೇಕು ಅನ್ನುವಂಥ ತೀರ್ಮಾನ ನಿಮ್ಮಿಂದಲೇ ಆಗುವಂಥದ್ದು. ಹಾಗೆ ನೀವಾಗಿ ಮಾಡಿಕೊಳ್ಳುವಂಥ ಸ್ವಯಂಕೃತ ತಪ್ಪುಗಳು ಕೂಡ ಈ ದಿನ ನಿಮ್ಮನ್ನು ಬಾಧಿಸ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇಂಥ ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಗಮನ ಆಸ್ತಿಯ ಬಗ್ಗೆ, ಸಂಪಾದನೆಯ ಬಗ್ಗೆ, ವ್ಯಾಪಾರದ ಬಗ್ಗೆ, ಹಣಕಾಸಿನ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಇರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ಅಂಥ ಸಮೃದ್ಧಿಯ ಸೌಲಭ್ಯವನ್ನು ಹಾಗೆ ಸಂಪತ್ತನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದ ಕೆಲಸ ಕಾರ್ಯಗಳು ಬಹಳ ಧನಾತ್ಮಕವಾಗಿರುತ್ತೆ. ಹಾಗಾಗಿನೇ ಈ ದಿನ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿಯುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ನಿಮಗೆ ಈ ಹೊಸ ಧನಾತ್ಮಕವಾದಂತಹ ಬದಲಾವಣೆಗಳು ಆಗುವಂಥ ಸಂದರ್ಭಗಳು ಕೂಡ ಇದೆ. ಇದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಹೊಸ ಜವಾಬ್ದಾರಿಗಳಿಗೆ ಒಪ್ಪಿಕೊಳ್ತೀರಿ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಮನಸ್ಸು ಕೂಡ ಈ ದಿನ ಇರುತ್ತೆ. ಹಾಗೆ ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನು ಬಹಳ ಸಹನೆಯಿಂದ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ದುಡುಕಬೇಡಿ, ಸ್ವಲ್ಪ ತಾಳ್ಮೆ ಇರಲಿ. ಬೇರೆಯವರ ಮಾತನ್ನು ಮೊದಲು ಕೇಳಿಸ್ಕೊಳ್ಳಿ, ನಂತರ ನಿಮ್ಮ ಅಭಿಪ್ರಾಯ ಹೇಳುವಂಥ ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಅಪರಿಚಿತರನ್ನು ನಂಬಿ ಈ ದಿನ ಮೋಸ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಲ್ಪ ಪ್ರಮಾಣದ ಲಾಭಗಳು ಸಿಕ್ಕುವಂಥ ದಿನ. ಕೆಲವು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಸಿಕ್ಕುವಂಥ ದಿನ. ಹಾಗಾಗಿ ಈ ಅಲ್ಪವಾದಂತಹ ಒಂದು ವಿಚಾರಗಳೇನಿದೆ ಅದು ನಿಮ್ಮ ಮನಸ್ಸನ್ನು ಅಲ್ಪವಾಗಿಯೇ ತೃಪ್ತಿಪಡಿಸುತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ಸಂಪೂರ್ಣವಾದಂತಹ ತೃಪ್ತಿ ಇಲ್ಲ. ಹಾಗೆ ಕೆಲವರನ್ನು ಈ ದಿನ ಅನುಮಾನದಿಂದ ನೋಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ.
ಹಾಗಾಗಿ ಮನಸ್ಸಿನಲ್ಲಿ ಒಮ್ಮೆ ಒಬ್ಬ ವ್ಯಕ್ತಿಯ ಬಗ್ಗೆ ಅನುಮಾನ ಬಂದರೆ ಅಥವಾ ಆ ವ್ಯಕ್ತಿಯ ಅಸಮರ್ಥತೆ ನಿಮಗೆ ಎದ್ದು ಕಾಣಿಸಿದ್ರೆ ಅಂಥವರನ್ನು ದೂರ ಇಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಒಟ್ಟಾರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಸರಿ ಅನಿಸುತ್ತೆ, ನಿಮ್ಮ ಮೂಗಿನ ನೇರಕ್ಕೆ ಅದು ಸರಿ. ಆದರೆ ಬೇರೆಯವರ ದೃಷ್ಟಿಕೋನದಿಂದ ಅದರಲ್ಲಿ ಸಾಕಷ್ಟು ಹುಳುಕುಗಳು ಇರುತ್ತೆ, ಸಾಕಷ್ಟು ಹಿನ್ನಡೆ ಇರುತ್ತೆ. ಹಾಗಾಗಿನೇ ಈ ದಿನ ಸಮಭಾವದಿಂದ ಕೆಲಸಗಳನ್ನು ಮಾಡಬೇಕು, ಬೇರೆಯವರ ಮಾತನ್ನು ಪುರಸ್ಕರಿಸಬೇಕು, ಅವರ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕು ಅನ್ನುವಂಥ ವಿಚಾರ ಈ ದಿನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಜನಮನ್ನಣೆಯನ್ನು ಗಳಿಸ್ಕೊಳ್ಳುವಂಥ ರಾಜಕಾರಣಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಭರವಸೆಗಳನ್ನು ಯಾರಿಗೂ ಕೊಡಬೇಡಿ. ಹಣಕಾಸಿನ ನೆರವಾಗಲಿ, ಹಣಕಾಸಿಗೆ ಜಾಮೀನಾಗಿ ನಿಲ್ಲುವಂಥ ಪ್ರಯತ್ನಗಳನ್ನಾಗಲಿ ಈ ದಿನ ಮಾಡಬೇಡಿ, ಅಷ್ಟೊಂದು ಶೋಭೆ ತರಲ್ಲ. ಇನ್ನು ಈ ದಿನ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ತುಂಬ ಬೇಗ ಆಯಾಸ ಆಗುತ್ತೆ, ಸುಸ್ತಾಗುತ್ತೆ. ಹಾಗಾಗಿ ಈ ಆರೋಗ್ಯ ಪರಿಸ್ಥಿತಿ ಈ ದಿನ ನಿಮ್ಮ ಕೈಯಲ್ಲಿರಲ್ಲ. ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಈ ದಿನ ಸ್ವಲ್ಪ ಅನಾರೋಗ್ಯವನ್ನು ಕೂಡ ಎದುರಿಸಬೇಕಾಗತ್ತೆ. ಈ ಆರೋಗ್ಯದ ವಿಚಾರದಲ್ಲಿ ಜಾಗೃತರಾಗಿ ಇರಬೇಕು. ಇನ್ನು ಕೆಲವೊಂದು ವಿಚಾರಗಳು ನಿಮಗೆ ತುಂಬ ಕುತೂಹಲವನ್ನು ತರಿಸುವಂಥದ್ದು. ನಿಮ್ಮ ಪ್ರೀತಿಯ ಜೀವನ, ಪ್ರೇಮದ ಜೀವನ, ದಾಂಪತ್ಯದ ಜೀವನ, ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಈ ದಿನ ತುಂಬ ಕುತೂಹಲ ಇರುವಂಥ ಸಂದರ್ಭ. ಹಾಗಾಗಿ ಅಂಥ ಕುತೂಹಲವನ್ನು ತಣಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ನಿಮ್ಮಿಂದಾಗತ್ತೆ. ಆದರೆ ಭಾಗಶಃ ಯಶಸ್ಸು ಸಿಕ್ಕುವಂಥ ದಿನ. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಈ ದಿನ ಆರೋಗ್ಯದಲ್ಲಿ ತೀವ್ರತರವಾದಂಥ ಬದಲಾವಣೆಗಳಾಗತ್ತೆ. ನೀವು ತಿನ್ನುವಂಥ ಆಹಾರ ಪದಾರ್ಥಗಳೇ ಈ ದಿನ ನಿಮಗೆ ಅಜೀರ್ಣವಾಗುವಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಈ ದಿನ ಮೊದಲ ಆದ್ಯತೆಯನ್ನು ಕೊಡಬೇಕು. ಇನ್ನು ನಿಮ್ಮ ಸಂಪಾದನೆ, ನಿಮ್ಮ ಪ್ರಯಾಣ, ನಿಮ್ಮ ಓಡಾಟ ಇದು ನಿಮಗೆ ಸ್ವಲ್ಪ ಪಕ್ಕಕ್ಕಿರಲಿ, ಆದರೆ ಆರೋಗ್ಯವನ್ನು ಬಹಳ ಪ್ರಮುಖವಾಗಿ ಈ ದಿನ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವರು ನಿಮ್ಮ ಮನೋಭಾವವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ, ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲೂ ಇರುವಂಥ ಹಿತಶತ್ರುಗಳ ಬಗ್ಗೆ ಒಂದು ಕಣ್ಣಿಟ್ಟಿರಿ. ಅವರ ಚಲನವಲನಗಳನ್ನು ಗಮನಿಸ್ತಾ ಇರಬೇಕು. ಅವರು ನಿಮಗೆ ಯಾವ ರೀತಿಯಲ್ಲಿ ಸಹಕಾರಿಯಾಗಿದ್ದಾರೆ, ಯಾವ ರೀತಿಯಲ್ಲಿ ಅನಾನುಕೂಲವನ್ನು ಉಂಟು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಬಹಳ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಬೇಕು. ಸ್ವಲ್ಪ ಸೂಕ್ಷ್ಮಮತಿಗಳಾಗಬೇಕು. ಎಲ್ಲರನ್ನೂ ಕೂಡ ನಂಬಲಿಕ್ಕೆ ಹೋಗಬೇಡಿ ಈ ದಿನ. ಅದರಲ್ಲೂ ಈ ಮೂರನೆಯ ವ್ಯಕ್ತಿಯ ಜೊತೆಯಲ್ಲಿ ಈ ದಿನ ಸ್ವಲ್ಪ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಹೊರಗಿನ ವಾತಾವರಣ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ, ಉತ್ತಮ ಬೆಳವಣಿಗೆಯನ್ನು ತರಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಸ್ವಲ್ಪ ಹಣ ಸಹಾಯ ಮಾಡುವಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಮನಸ್ಸು ಚೆನ್ನಾಗಿದೆ. ಇದಕ್ಕೆ ಒಳ್ಳೆಯ ವಾತಾವರಣ ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಆದರೆ ನಿರಂತರ ಪ್ರಯತ್ನದಿಂದ ಮಾತ್ರ ನಿಮಗೆ ಆತ್ಮತೃಪ್ತಿ ಸಿಕ್ಕತ್ತೆ, ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ ಉಂಟಾಗುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಸ್ಥಿರವಾಗಿ ಮಾಡಿ, ಲಾಂಗ್ ಲಾಸ್ಟಿಂಗ್ ಆಗಿರಬೇಕು. ಹಾಗಾಗಿ ತತ್ಕಾಲಕ್ಕೆ ಬಲಿಯಾಗಬೇಡಿ, ಒಂದು ದಿನದ ಆಸೆಗೆ ಈ ದಿನ ಮರಳಾಗಬೇಡಿ. ಹಾಗಾಗಿ ಶಾಶ್ವತವಾಗಿ ನಿಮಗೆ ಸುಖ ಕೊಡೋ, ಸಂತೋಷ ಕೊಡುವಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅದರಲ್ಲಿ ನಿಮ್ಮನ್ನು ನೀವು ತನ್ಮಯತೆಯಿಂದ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ, ವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಉತ್ಸಾಹ ಇರುತ್ತೆ, ಲವಲವಿಕೆ ಇದೆ. ದಾಂಪತ್ಯ ಜೀವನದಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ ಕೂಡ. ಹಾಗೆ ಈ ಶುಕ್ರವಾರದ ದಿನ ನಿಮ್ಮ ಪ್ರಣಯಕ್ಕೆ, ನಿಮ್ಮ ಮನರಂಜನೆಗೆ, ಹಾಗೆ ನಿಮ್ಮ ಮನಸ್ಸಿಗೆ ಹಿತ ಅನ್ನಿಸುವಂಥ ಕೆಲವು ವಿಶೇಷವಾದಂಥ ಸನ್ನಿವೇಶಗಳಿಗೆ ಸಾಕ್ಷಿಯಾಗುವಂಥ ದಿನ ಕೂಡ. ಹಾಗೆ ಈ ದಿನ ಹೊಸ ವಾಹನ ಖರೀದಿಯಿಂದ ಸಂತೋಷ ಉಂಟಾಗುತ್ತೆ. ಹೊಸ ಜನರ ಪರಿಚಯದಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಬೆಳವಣಿಗೆ ಆಗುತ್ತೆ. ಹಾಗಾಗಿ ನೀವು ಕೊಂಡು ತಂದಿರುವಂಥ ಅಥವಾ ನೀವೇ ಸಂಪಾದನೆ ಮಾಡಿಕೊಂಡಿರುವಂಥ ಹೊಸ ವ್ಯಕ್ತಿಗಳಾಗಲಿ, ಹೊಸ ವಸ್ತುಗಳಾಗಲಿ ಈ ದಿನ ನಿಮ್ಮನ್ನು ಸಂತೋಷದಲ್ಲಿಟ್ಟಿರುತ್ತೆ.
ಹಾಗಾಗಿ ನಿಮಗೆ ಸಂತೋಷ ಕೊಡಬೇಕು ಅಂತ ಹೇಳಿದ್ರೆ ಭಾರಿ ದೊಡ್ಡ ಮೊತ್ತವನ್ನು ಕೊಡುವಂಥ ಅಗತ್ಯ ಏನಿಲ್ಲ. ಸ್ವಲ್ಪದರಲ್ಲೇ ಕೂಡ ತೃಪ್ತರಾಗ್ತೀರಿ, ಸ್ವಲ್ಪದರಲ್ಲೇ ಸಂತೋಷ ಪಟ್ಕೊಳ್ತೀರಿ. ಹಾಗಾಗಿ ಅಂಥ ಸ್ವಲ್ಪ ಏನಿದೆ ಇದೇ ನಿಮಗೆ ಈ ದಿನ ಹೆಚ್ಚು ಪ್ರಮಾಣದಲ್ಲಿ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸುಖ ಜೀವನದ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಒಳ್ಳೆಯ ವಾತಾವರಣ ಇದೆ. ಹೊಸ ದಾರಿಗಳು ನಿಮಗೆ ಗೊತ್ತಾಗುತ್ತೆ, ಹೊಸ ಬಾಗಿಲು ನಿಮಗೆ ತೆರೆದುಕೊಳ್ಳುತ್ತೆ. ಹಾಗಾಗಿ ಒಂದು ದಾಂಪತ್ಯ ಜೀವನ ಆಗಲಿ, ಸುಖ ಜೀವನ ಆಗಲಿ, ಸ್ನೇಹಿತರ ಜೊತೆಯಲ್ಲಿ ನೀವು ಒಳ್ಳೆಯ ವ್ಯವಹಾರಗಳನ್ನು ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗಾಗಲಿ ನಿಮ್ಮ ಸಂಕಲ್ಪದಂತೆ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಈ ದಿನ ಉಂಟಾಗುತ್ತೆ. ಹಾಗೆ ಈ ದಿನ ಚಾಡಿಕೋರರಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಮೇಲೆ ಚಾಡಿ ಹೇಳುವಂಥವರು ಅಥವಾ ಬೇರೆಯವರ ಬಗ್ಗೆ ನಿಮಗೆ ಹೇಳುವಂಥವರು, ಇಂಥವರನ್ನು ಸ್ವಲ್ಪ ದೂರ ಇಡುವಂಥದ್ದು ಬಹಳ ಉತ್ತಮ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವರ ತಪ್ಪುಗಳನ್ನು ಎತ್ತಿ ತೋರಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತುಗಳನ್ನು ಸ್ವಲ್ಪ ಜಾಗ್ರತೆಯಿಂದ ಆಡುವಂಥದ್ದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಈ ಸಂಬಂಧಗಳಿಂದ ಸ್ವಲ್ಪ ದೂರ ಉಳಿಬೇಕಾಗಿರುವಂಥ ಪ್ರಸಂಗಗಳು ಬರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳನ್ನು ನೀಡುವಂಥ ದಿನ. ಹಾಗಾಗಿ ಅವಕಾಶಗಳು ಬಂದಾಗ ಕಣ್ಮುಚ್ಚಿ ಕೂರಬೇಡಿ. ಯಾವುದೇ ಒಂದು ಆಪರ್ಚುನಿಟಿ ಬಂದರೆ ಅದರ ಗರಿಷ್ಠ ಫಲವನ್ನು ಪಡ್ಕೊಳ್ಳುವಂತಹ ಪೂರ್ವ ಸಿದ್ಧತೆಯಲ್ಲಿರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯ ಬಹಳ ಉತ್ತಮವಾಗಿದೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಕಾಳಜಿ ಇದೆ. ಹಾಗೆ ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಫಲ ನಿಮ್ಮ ಪ್ರಯತ್ನದಿಂದಲೇ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನೀವು ಮಾಡುವಂಥ ಪ್ರತಿ ಕಾರ್ಯದಲ್ಲೂ ಕೂಡ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಈ ದಿನ ಪಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ವ್ಯಾಪಾರದ ನಷ್ಟಕ್ಕೆ ಒಂದು ಸಮಗ್ರವಾದಂಥ ತಂತ್ರಗಾರಿಕೆಯನ್ನು ರೂಪಿಸುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಸಮಸ್ಯೆ ಬಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. ಹಾಗೆ ಯಾವುದೇ ವ್ಯಕ್ತಿ ನಿಮಗೆ ತೊಂದರೆಯನ್ನುಂಟು ಮಾಡ್ತಾ ಇದ್ದರೆ ಅವರನ್ನು ದೂರ ಇಡುವಂಥ ಒಂದು ಪ್ರಯತ್ನ, ಈ ಎರಡರಲ್ಲೂ ಕೂಡ ಈ ದಿನ ಸಕ್ಸಸ್ ಆಗ್ತೀರಿ. ಹಾಗಾಗಿ ಶತ್ರುಗಳಿಂದ ನೀವು ದೂರ ಉಳಿತೀರಿ. ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ನಡೆಯುತ್ತೆ. ಹಾಗೆ ಈ ದಿನ ನಿಮಗೆ ಬರುವಂಥ ಅತಿಯಾದ ಕೋಪ ಏನಿದೆ ಅದು ನಿಮ್ಮ ಹೆಸರನ್ನು ಹಾಳು ಮಾಡಿಬಿಡತ್ತೆ. ಗಳಿಸಿಕೊಂಡಿರುವಂಥ ಗೌರವವನ್ನು ಈ ದಿನ ಕಡಿಮೆ ಮಾಡ್ಕೊಳ್ತೀರಿ. ಸ್ವಲ್ಪ ಜಾಗ್ರತೆ. ಇನ್ನು ಕೆಲವರಿಗೆ ಒಂಟಿತನದ ಅನುಭವ ಬೇಕು ಅನ್ನಿಸ್ಬಹುದು. ಒಂಟಿಯಾಗಿರಬೇಕು, ಲೋನ್ಲಿಯಾಗಿರಬೇಕು, ಯಾರ ಹಸ್ತಕ್ಷೇಪವೂ ಇರಬಾರ್ದು, ಸ್ವತಂತ್ರವಾಗಿರಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರ್ಬೋದು. ಆದರೆ ಅಂಥ ಆಲೋಚನೆಗಳು ಅಷ್ಟೊಂದು ಒಳ್ಳೆಯದಲ್ಲ. ಇದು ನಿಮ್ಮ ಮುಂದಿನ ಭವಿಷ್ಯದ ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣಬೇಕಾಗತ್ತೆ. ಜಾಗ್ರತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಹಕಾರಗಳಿರುತ್ತೆ, ಅನುಕೂಲಗಳು ಇದ್ದೇ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ವಿಘ್ನ ನಿರ್ವಾಹಕನಾದಂಥ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗರಿಕೆಗಳನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬ ಸ್ಥಾನದಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಮನ್ನಣೆ ಇದೆ. ಆದರೆ ಅದನ್ನು ನೀವಾಗಿ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಜೊತೆಯಲ್ಲಿದೆ. ಹಾಗಾಗಿ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳಾಗುತ್ತೆ. ನಿಮ್ಮ ಆಲೋಚನೆಯಿಂದ ಈ ದಿನ ನಿಮ್ಮ ಗೌರವಕ್ಕೆ ಹಿನ್ನಡೆಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಆಸೆ ಭಗ್ನವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಅತಿಯಾದ ಆಸೆಯನ್ನು ಇಟ್ಕೊಳ್ಬೇಡಿ, ಅತಿಯಾದ ನಿರೀಕ್ಷೆಗಳನ್ನು ಕೂಡ ಯಾರಿಂದ ಬಯಸಬೇಡಿ. ಹಾಗೆ ಈ ದಿನದಲ್ಲಿ ಸ್ವಂತ ಉದ್ಯೋಗ ಮಾಡುವಂಥವ್ರಿಗೆ ಸ್ವಲ್ಪ ಪ್ರಯಾಸ ಆಗುವಂಥದ್ದು, ಪ್ರಮಾದಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿ ನಡೆಯಲ್ಲ, ಎಲ್ಲೋ ಒಂದು ಕಡೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದು ಇರುತ್ತೆ. ಇದಕ್ಕೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಭಗವಂತ ಈ ದಿನ ಏನನ್ನು ಕೊಡ್ತಾನೆ, ಯಾವ ಫಲಿತಾಂಶವನ್ನು ಕೊಡ್ತಾನೆ, ಅದನ್ನು ನಗುನಗ್ತಾ ಸ್ವೀಕರಿಸಬೇಕು. ಇವತ್ತಲ್ಲ ನಾಳೆ ಒಳ್ಳೆಯದಾಗತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಜೀವನವನ್ನು ನಡೆಸಬೇಕಾಗತ್ತೆ. ಹಾಗೆ ಆದಷ್ಟು ದೂರದ ಪ್ರಯಾಣಗಳಿದ್ದರೆ ಮುಂದಕ್ಕೆ ಹಾಕಿ. ಬೇರೆಯವರನ್ನು ನಂಬಿ ಈ ದಿನ ಕೆಲಸಕ್ಕೆ ನೀವು ಕೈ ಹಾಕಬೇಡಿ. ನಿಮಗೆ ಎಷ್ಟು ಸಾಮರ್ಥ್ಯ ಇದೆ, ನೀವು ಎಷ್ಟು ಭಾರವನ್ನು ಹೊರಲಿಕ್ಕೆ ಸಾಧ್ಯ, ಅಷ್ಟೇ ಕೆಲಸವನ್ನು ನೀವು ಮಾಡಬೇಕಾಗತ್ತೆ.
ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ಅಪರಿಚಿತರು ನಿಮಗೆ ಮೋಸ ಮಾಡುವಂಥದ್ದು, ಅಪರಿಚಿತರಿಂದ ಸ್ವಲ್ಪ ಹಣಕಾಸಿನ ನಷ್ಟ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಹೊಸದಾಗಿ ಪರಿಚಯ ಆಗಿರುವಂಥವ್ರನ್ನಾಗಲಿ ಅಥವಾ ಹೊಸಬರನ್ನಾಗಲಿ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ದೃಢವಾಗಿ ಹೇಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಪಾಸಿಟಿವ್ ಆಗಿರಿ. ಒಳ್ಳೆಯ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಸದಾಕಾಲ ಬರಲಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಆದಷ್ಟು ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.